ಈಗ ಕೂಡ ಎದ್ದು ನಿಂತು ಗೌರವ ಸಲ್ಲಿಸೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆ ಮೊಳಗಲಿದೆ. ಫೋಟೋಗ್ರಾಫರ್ ಅವತರಿಸಿದ ಭಾರತ ಜನನಿಯ ತನುಜಾಗೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವ ತೈಲ ಹೊಯ್ಸಳ ರಾಳಿಗ ನಾಡೆ ಕಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ. ಕುಮಾರಿ ಬಿಂದುಮಣಿ ಆರ್ಯನ್ ಇವರು ಮುಖ್ಯ ವೇದಿಕೆಯಿಂದ ಆಗಮಿಸ್ತಾ ಇದ್ದಾರೆ. ಇಂದಿನ ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಪಡೆಗಳ ಈಗ DAR ಘಟಕ ಕಲಬುರಗಿ ಜಿಲ್ಲೆ, ಅರಣ್ಯ ಇಲಾಖೆ, CR ಘಟಕ ಕಲಬುರಗಿ ನಗರ, ಹೀಗೆ ಹಲವು ತುಕಡಿಗಳು. ಮುಖ್ಯಮಂತ್ರಿಗಳು ಈಗ ಮೊದಲೇ ಪಡೆಯ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. DAR ಘಟಕ ಕಲಬುರಗಿ ಜಿಲ್ಲೆ ಹಾಗೂ ಅರಣ್ಯ ಇಲಾಖೆ ಪಡೆ, ಈ ಎರಡೂ ಪಡೆಗಳ ತುಕಡಿ ನಾಯಕರಿಂದ ಗೌರವವನ್ನು ಸ್ವೀಕರಿಸಿ ಮುಂದೆ ಸಾಗ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ತದನಂತರ ಮಾನ್ಯರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗ ಹಾಗೂ CR ಘಟಕ ನಾಯಕರ ತಂಡದಿಂದ ಗಾಂಧಿ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಮುಂದೆ ಸಾಗ್ತಾ ಇದ್ದಾರೆ. ಈಗ ಸಿವಿಲ್ ಕಲಬುರಗಿ ನಗರದ ಒಂದು ಪರಿವೀಕ್ಷಣೆ ಹಾಗೂ ಸಿವಿಲ್ KCDT ಕಾನ್ವೆಂಟ್ ಪ್ರೌಢಶಾಲೆ ಈ ಮಕ್ಕಳ ಪಡೆಯ ಪರಿವೀಕ್ಷಣೆಯನ್ನು ಸನ್ಮಾನ್ಯರು ನೆರವೇರಿಸ್ತಾ ಇದ್ದಾರೆ. ಇದೀಗ ಮಾನ್ಯರು ಸಿವಿಲ್ ಕಲಬುರಗಿ ನಗರ ಮತ್ತು ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಮಕ್ಕಳಿಂದ ಗೌರವ ವಂದನೆಯನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗದಗ್ ಕಲಬುರಗಿ ಭಾರತ ಸೇವಾದಳ ಕಲಬುರಗಿ ಕುಮಾರ ಸೈಯದ್ ಸಕ್ಲಿನ್ ಅಹಮದ್ ಮುಂದಾಳತ್ವವಿದೆ. ಈಗ ಕೊನೆಯ ಒಂದು ಪಡೆ NCC ಒಂದು ಬೆಟಾಲಿಯನ್ ಕಲಬುರಗಿ ಬಾಯ್ಸ್ ಹಾಗೂ ಗರ್ಲ್ಸ್ ಮಿಲಿಟರಿ ಪ್ರಾಥಮಿಕ ಶಾಲೆ ರಾಮಮಂದಿರ ಕಲಬುರಗಿ ಅಂತ ನಾನು ಹೇಳ್ಬೋದು. ಎಲ್ಲರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬರುವಾಗ ಜೋರಾಗಿ ಚಪ್ಪಾಳವರಿಗೆ ಶುಭಾಶಯ ಹೇಳಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಬಳಿಗೆ ಬಂದಾಗ ಮಹೋತ್ಸವದಲ್ಲಿ ಕಲಬುರಗಿಯಲ್ಲಿ ಭಾಗಿಯಾಗಿ ಎಲ್ಲರಿಗೂ ಕೂಡ ಸಂತೋಷವನ್ನು ಮಾಡಿದರು ಹಾಗೂ ಅಪಾರ ಕೊಡುಗೆಗಳನ್ನು ಈ ಭಾಗಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗೆ ನೀಡಿದರು. ಅದೇ ರೀತಿ ಈ ವರ್ಷ ಕೂಡ ನಮ್ಮ 371 ದಶಮಾನೋತ್ಸವದಲ್ಲಿರ್ತಕ್ಕಂಥ ನಮ್ಮ ಕಲ್ಯಾಣ ನಾಡು ಈ ಸಂದರ್ಭದಲ್ಲಿ ಕೂಡ ಆಗಮಿಸಿ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನ ಕೊಟ್ಟಿದ್ದಾರೆ. ಈ ಬಾರಿಯೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಜನಪರವಾದ ಮುಖ್ಯಮಂತ್ರಿ, ಜನಮಿತ್ರ ಎನ್ನುವ ಹೆಸರಿನಿಂದ ಅವರು ಬಿರುದಾಂಕಿತರಾಗಿ ಮನೆ ಮಾತಾಗಿದ್ದಾರೆ. ಸಮಾಜಮುಖಿಯಾದ ಅವರ ಎಲ್ಲ ಕಾರ್ಯವೈಖರಿಗಳಿಗೆ ನಮ್ಮೆಲ್ಲರ ಅಭಿಮಾನದ ಗೌರವ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಇವರ ನೇತೃತ್ವದಲ್ಲಿ 24 ತುಕಡಿಗಳು ಹಗಲಿರುಳು ಶ್ರಮಿಸಿ ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪರೇಡ್ ಅನ್ನು ನೆರವೇರಿಸ್ತಾ ಇದ್ದಾರೆ. ಪರೇಡ್ ಕಮಾಂಡರ್ ಹಾಗೂ CG ಅಕಾಡೆಮಿ ಆಂಗ್ಲ ಪ್ರೌಢಶಾಲೆ ಕಲಬುರಗಿ, ಕುಮಾರ್ ಸೈಯದ್ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಜಗತ್ ಕಲಬುರಗಿ ಭಾರತ ಸೇವಾದಳ ಕುಮಾರಿ ಸಮಯ ಅವರ ನೇತೃತ್ವದಲ್ಲಿ ಕುಮಾರಿ ನಿತೀಶ್ ಅವರ ನೇತೃತ್ವದಲ್ಲಿ ಪರಿಚಯವನ್ನು ಮಾಡಿಕೊಟ್ಟಂತಹ ಎಲ್ಲ ತುಕಡಿಗಳಿಗೂ ಬಂಧುಗಳೇ, ನಾವು ನೀಡಿದಂತಹ ಕರತಾಡನ ಸಾಕಾಗುವುದಿಲ್ಲ. ಜೋರಾದ ಕರತಾಡದ ಮುಖೇನ ಇಲ್ಲಿನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಳ್ಳುವಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಜಾನಪದ ಪ್ರಕಾರ ಸಂಚಾರ ನೃತ್ಯ ನಮ್ಮ ರಾಜ್ಯದ ಮತ್ತೊಂದು ವೈಶಿಷ್ಟ್ಯಗಳಲ್ಲಿ ಒಂದು ತಮ್ಮದೇ ಆದ ವಿಶಿಷ್ಟ
ಮುಖ್ಯವಾಗಿರ್ತಕ್ಕಂಥ ಅದಾದ ಮೇಲೆ ಕರಡಿ ಮಧುರದ ಒಂದು ಛಲಕನ್ನ ಎಲ್ಲ ಕಲಾವಿದರು ತೋರಿಸ್ತಾ ಇದ್ದಾರೆ. ಶ್ರೀ ಭೀಮರಾಯ ಭಜಂತ್ರಿ ಕಾಸರಗೋಡು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಈ ಒಂದು ಅರ್ಥಪೂರ್ಣ ತತ್ವಚಿತ್ರ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಕೇಂದ್ರ ಮೂಲಕ ಕಲಬುರಗಿ ಜಿಲ್ಲೆಯ 5,50,000 ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕದ ಇವರ ತಂಡ ಪ್ರದರ್ಶನವನ್ನು ನೀಡಿದೆ. ಬಂಧುಗಳೇ, ದಯವಿಟ್ಟು ಗಮನಿಸಿ, ಕಲಾವಿದರಿಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕೇಳಿಸಬೇಕಾಗಿರುವುದು ಚಪ್ಪಾಳೆಯ ಸದ್ದು. ಇದೀಗ ವಿಡಿಯೋ ಲಾಂಚ್ ಅನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸುತ್ತಿದ್ದಾರೆ. ಕಲಬುರಗಿ ಅಂಬೇಡ್ಕರ್ ಮಹಾವಿದ್ಯಾಲಯದಲ್ಲಿ ಕಲಾ ವಿಭಾಗದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಶ್ರೀಮತಿ ಚಂದ್ರಕಲಾ ಅವರೊಂದಿಗೆ ವಿವಾಹವಾಗಿ 3 ಮಕ್ಕಳನ್ನು ಹೊಂದಿದ್ದಾರೆ. ದೇಶ ಸೇವೆಗಾಗಿ ಡಿಸೆಂಬರ್ 2002ರಲ್ಲಿ ಬಿಎಸ್ಎಫ್ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆಗೆ ಸೇರಿರುತ್ತಾರೆ. ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ, ಕೋಲ್ಕತ್ತಾ, ಪಶ್ಚಿಮ ಬಂಗಾಳದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆಗಸ್ಟ್ 3, 2021ರಂದು ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಗಡಿ ತ್ರಿಪುರಾದಲ್ಲಿ ಯುದ್ಧ ಮತ್ತು ಯುದ್ಧದಂತಹ ಮಂಡಳಿ ಕಲಬುರಗಿ ವಿಧಾನಸಭಾ ಸದಸ್ಯರು ಜೇವರ್ಗಿ ಇವರ ಮುಂದಾಳತ್ವದಲ್ಲಿ ಇದೀಗ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಬಿಡುಗಡೆ ಅಭಿವೃದ್ಧಿಯ ಪಕ್ಷಿ ನೋಟ್ ಸಹ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಈ ಸುದಿನದಂದು ಸಂಕಲ್ಪವನ್ನು ತೊಡ ಸುರಕ್ಷತೆಗೆ ಮತ್ತೊಂದು ಹೆಸರು ಕಲ್ಯಾಣ ಕರ್ನಾಟಕ. ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಇನ್ನಷ್ಟು ಬಲಪಡಿಸಲು ರಾಜ್ಯ ವಲಯ ಶಾಂತಿ ಯೋಜನೆಯನ್ನು ಚಾಲನೆ ಮಾಡಲು ಉದ್ದೇಶವನ್ನು ಹೊಂದಿದೆ. ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ವರ್ಷದಿಂದ ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. ರೈತ ಮಿತ್ರನಾಗಲಿದೆ ಈ ಕಬ್ಬು ಕಟಾವು ಯಂತ್ರ. ತೊಗರಿ ಬೇಳೆಯ ನಂತರ ಕಬ್ಬು ಶ್ರೀ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ಹೈಟೆಕ್ ಹಾರ್ವೆಸ್ಟರ್ ಕಬ್ಬು ಕಟಾವು ಯಂತ್ರ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿದ್ದಾರೆ. ಗಮನಿಸಿ, ಈ ಯಂತ್ರಗಳನ್ನು ತಯಾರಿಸಲಾಗಿದೆ. ಈ ಭಾಗದ ರೈತರಿಗಾಗಿ ವಿಶೇಷವಾಗಿ ವಿನ್ಯಾಸವನ್ನ ಗೊಳಿಸಲಾಗಿದೆ. ಆಯಾಯ ಪ್ರದೇಶಕ್ಕೆ ತಕ್ಕ ಹಾಗೆ ಇದನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಕಲಿಕಾ ಆಸರೆ ಅಭ್ಯಾಸ ಪುಸ್ತಕದ ವಿತರಣೆಯಾಗುತ್ತಿದೆ. ಈ ಭಾಗದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ರಾಜ್ಯದ ಸರಾಸರಿ ಫಲಿತಾಂಶಕ್ಕಿಂತ ತೀರಾ ಹಿಂದುಳಿದಿರುವುದನ್ನು ಗಮನಿಸಲಾಗಿದೆ. ಇದಕ್ಕಾಗಿ ಮಂಡಳಿ ವತಿಯಿಂದ ಕಳೆದ 2 ವರ್ಷಗಳಿಂದ ಕಲಿಕಾಸರೆ ಎನ್ನುವ ಹೆಸರಿನ ಅಭ್ಯಾಸ ಪುಸ್ತಕಗಳನ್ನು ತಯಾರಿಸಿ
ಕಲಿಕೆಯಲ್ಲಿ ಹಿಂದುಳಿದ 10ನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾಸರಿ ಪುಸ್ತಕ ದೊರೆಯುವಂತಾಗಿ ಬರುವ 3 ವರ್ಷಗಳಲ್ಲಿ SSLC ಫಲಿತಾಂಶ ಗಣನೀಯವಾಗಿ ಹೆಚ್ಚಳಗೊಳ್ಳುವ ವಿಶ್ವಾಸವಿದ್ದು ಈ ಉದ್ದೇಶಕ್ಕಾಗಿ ತಯಾರಿಸಿರುವ ಕಲಿಕಾಸರಿ ಅಭ್ಯಾಸ ಪುಸ್ತಕಗಳನ್ನ ಸಾಂಕೇತಿಕವಾಗಿ 4 ಶಾಲೆಗಳ ವಿದ್ಯಾರ್ಥಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆಯ ಮೇಲಿರುವಂತಹ ಸಚಿವ ಸಂಪುಟದ ಸಹೋದ್ಯೋಗಿ